ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪ್ರಾಣಾಯಾಮವನ್ನು ಕುರಿತು ನಾವೆಲ್ಲ ನೋಡ್ತಾ ಇದ್ದೀವಿ. ಶರಣರು ಕೂಡ ಅಪ್ರತ್ಯಕ್ಷವಾಗಿ ಪ್ರಾಣಾಯಾಮದ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ದಾರೆ ಅಂತ ಹೇಳಬೇಕು. ಎರಡು ಶಬ್ದಗಳು ಬರುತ್ತೆ ವಚನ ಸಾಹಿತ್ಯದಲ್ಲಿ. ವಾಯುಪ್ರಾಣಿ ಮತ್ತು ಲಿಂಗಪ್ರಾಣಿ ಅಥವಾ ಪ್ರಾಣಲಿಂಗಿ. ವಾಯುಪ್ರಾಣಿಯ ಕೊಂದು ಲಿಂಗಪ್ರಾಣಿಯನ್ನು ಮಾಡೋದು ಅಂತ. ಅಲ್ಲಿ ಕೊಂದು ಅಂದರೆ ಈ ಶರೀರ ಬಿಡಿಸಿ ಸಾಯಿಸಿ ಅಂತ ಅಲ್ಲ. ವಾಯುಪ್ರಾಣತ್ವ ಅಂದ್ರೆ 50ನೇ ಸೂತ್ರ ಇದಕ್ಕೆ ಸಮೀಪ ಬರುತ್ತೆ ಅಂತ ಅನ್ಸುತ್ತೆ. ಸತು ಬಾಹ್ಯಾಭ್ಯಂತರ ಸ್ತಂಭವೃತ್ತಿ ದೇಶ ಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ಅಂದ್ರೆ ಪ್ರಾಣಾಯಾಮದಲ್ಲಿ ವಿಧಗಳನ್ನು ಹೇಳ್ತಾರೆ. ಅದು ಬಹಳ ವಿಶೇಷ. ನಾವಿವಾಗ ಅನೇಕ ರೀತಿಯ ಪ್ರಾಣಾಯಾಮಗಳನ್ನು ಕಲಿಯುವಾಗ ಸಾಮಾನ್ಯ ನಾಡಿ ಶೋಧನದಿಂದ ಪ್ರಾರಂಭ ಮಾಡಿ ಭಸ್ತ್ರಿಕಾ, ಕಪಾಲಭಾತಿ, ಅನುಲೋಮ ವಿಲೋಮ, ಆಮೇಲಿಂದ ಬೇರೆ ಬೇರೆ ಹೆಸರೆಲ್ಲ ಹೇಳ್ತಾರೆ. ಕೆಲವು ಹೊಸ ರೀತಿಯ ಪ್ರಾಣಾಯಾಮ ಪದ್ಧತಿಗಳನ್ನು ಸಂಶೋಧಿಸಿದ್ದಾರೆ ಅನುಭವದಿಂದ. ಆದರೆ ಪತಂಜಲಿಗಳು ಹೇಳೋದು ಅದು ಸತ್ತು ಅಂದರೆ ಅದು ಬಾಹ್ಯ ಮತ್ತು ಅಂತರ ಅಂತ ಅರ್ಥ. ಹೊರಗೆ ಮತ್ತು ಒಳಗೆ ಸ್ತಂಭವೃತ್ತಿ ಅದು ಸ್ತಂಭವೃತ್ತಿರ್ದೇಶ ಕಾಲ ಅಂತಿದೆ. ಬಿಡಿಸ್ಕೊಳ್ಳುವಾಗ ಸ್ತಂಭ ವೃತ್ತಿ ಅಂದರೆ ಸ್ತಂಭ ವೃತ್ತಿ ನಿಲ್ಲಿಸೋದು ಅಂತ. ಕುಂಭಕ ಅಂತೀವಲ್ಲ, ಅದಕ್ಕೆ ಸ್ತಂಭ ಅಂತ ಬಳಸಿದ್ದಾರೆ. ಸ್ತಂಭವೃತ್ತಿ ದೇಶ ಕಾಲ ಸಂಖ್ಯಾಭಿ. ದೇಶ ಅಂದ್ರೆ ಇಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಸ್ಥಾನ ಅಂತ ಅರ್ಥ ಅಷ್ಟೆ. ದೇಶ ಕಾಲ ಸಂಖ್ಯಾ ಅಂದ್ರೆ ದೇಶ ಅಂತಂದ್ರೆ ಸ್ಥಾನ ಅಂತ ತಗೊಂಡು ಎಲ್ಲಿ ನಿಲ್ಲಿಸ್ತೀವಿ ನಾವು. ಮುಖ್ಯವಾಗಿ ನಿಲ್ಲಿಸುವ ಜಾಗಗಳಂದ್ರೆ ಒಂದು 3 ಪ್ರಮುಖವಾಗಿ. ಅಂದ್ರೆ ಹೊಕ್ಕಳದ ಭಾಗ, ಮಣಿಪೂರಕ ಚಕ್ರ, ಮತ್ತು ಹೃದಯದ ಭಾಗ ಅನಾಹತ ಚಕ್ರ. ಕಂಠಸ್ಥಾನದಲ್ಲೂ ನಿಲ್ಲೋ ಹಾಗೆ ಕಲ್ಪಿಸ್ಕೊಳ್ಬಹುದು. ಅಥವಾ ಈ ಬಂಧ ಅಂತ ಮಾಡ್ತಾರೆ, ಬಂಧಗಳು ಅಂತೇಳಿ. ಅದರಲ್ಲಿ ಕಂಠಸ್ಥಾನದಲ್ಲಿ ಒಂದು ಬಂಧ ಬರ್ತದೆ, ಜಾಲಂಧರ ಬಂಧ. ಹೀಗೆ ಪ್ರಾಣಾಯಾಮ ಉಸಿರು ತಗೊಂಡು ಹೀಗೆ ಜಾಲಂಧರ ಬಂಧ ಉಡ್ಯಾಣ ಬಂಧ, ಮೂಲಬಂಧ ಅಂತ 3 ಬರುತ್ತೆ. ಅದರಲ್ಲಿ ಜಾಲಬಂಧನದಲ್ಲಿ ಕಂಠಸ್ಥಾನದಲ್ಲೂ ಕೂಡ ನಿಲ್ಲಿಸಬಹುದು ಅಂತ ಅನ್ಕೋಬಹುದು. ಮನಸ್ಸನ್ನ ನಿಲ್ಲಿಸೋದು, ಪ್ರಾಣದ ಜೊತೆಗೆ ಮನಸ್ಸು ಕೂಡ ನಿಲ್ಲುತ್ತೆ. ಅದು ದೇಶ ಅಂತ ಕರೀತಾರೆ. ಆಜ್ಞಾ ಚಕ್ರ ಅಂದ್ರೆ ಇಲ್ಲಿ ಭ್ರೂಮಧ್ಯ ಅಥವಾ ಮೂಗಿನ ತುದಿ ಅಂದ್ರೂ ಅದೇ ಅಂತ ಹೇಳೋದು. ಮೂಗಿನ ತುದಿ ಅಂದ್ರೆ ಇದಲ್ಲ. ಕಷ್ಟಪಟ್ಟು ದೃಷ್ಟಿ ನಿಲ್ಸಕ್ಕೆ ಹೀಗೆ ಮೂಗಿನ ತುದಿ ನಿಲ್ಸೋದನ್ನ ಪರಮಹಂಸರ ಗುರುಗಳಾದಂತಹ ಪರಮಹಂಸ ಯೋಗಾನಂದರ ಗುರುಗಳು ಅರ್ಥ ಮಾಡ್ತಾರೆ. ಬಹಳ ಚೆನ್ನಾಗಿ ಅರ್ಥ ಮಾಡಿದ್ದಾರೆ ಯುಕ್ತೀಶ್ವರರು. ಅದು ಮೂಗಿನ ತುದಿ ಅಂದ್ರೆ ಇದಲ್ಲ, ಇಲ್ಲಿ ಮೂಗಿನ ಬುಡ ಅಂದ್ರೆ ಏನು ಶುರುವಾಗುತ್ತಲ್ಲ ಅದು. ಅದನ್ನೇ ತ್ರಿಕೂಟ ಅಂತ ಕರೀತಾರೆ, ಆಜ್ಞಾಚಕ್ರ ಅಂತ ಕರೀತಾರೆ. ಅಲ್ಲೂ ನಿಲ್ಲಿಸ್ಬೋದು. ಹಾಗೆ ದೇಶ ಕಾಲ ಸಂಖ್ಯಾ. ಕಾಲ ಅಂತಂದ್ರೆ ಅದು ಕಾಲ ಮತ್ತು ಸಂಖ್ಯೆ ಮೇಲ್ನೋಟಕ್ಕೆ ಒಂದೇ ತರ ಕಾಣಿಸುತ್ತೆ. ಅಂದ್ರೆ ಎಷ್ಟು
ಕಾಲದ ನಿಲ್ಲಿಸ್ತೀವಿ ನಾವು ಅಂತಕ್ಕಂಥದ್ದು. ಸಂಖ್ಯೆ ಲೆಕ್ಕ ಹಾಕ್ಕೊಳ್ಳೋದು ಅಂದರೆ ಬಿಡೋದೆಷ್ಟು ಸಂಖ್ಯೆ, ತೆಗೆದುಕೊಳ್ಳೋದೆಷ್ಟೊತ್ತು ಮತ್ತು ನಿಲ್ಲಿಸೋದು ಕುಂಭಕ ಮಾಡೋದು. ಬಿಡೋದು ರೇಚಕ, ತೆಗೆದುಕೊಳ್ಳೋದು ಪೂರಕ, ನಿಲ್ಲಿಸೋದು ಕುಂಭಕ ಅಂತ ಮಾಡಿದ್ದಾರೆ. ಆ ಕುಂಭಕಕ್ಕೆ ಸ್ತಂಭ ಅಂತ ಬಳಸಿದ್ದಾರೆ. ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅಂದರೆ ಇಲ್ಲಿ ನಾವು ಏನು ಹೇಳ್ತೀವಿ, ಆಮೇಲೆ ಏನು ಮೊದಲು ನಾನು ಬಳಸಿದ್ನಲ್ಲ ಶರಣರ ವಾಯು ಪ್ರಾಣಿಯ ಕೊಂದು, ಅದನ್ನು ತುಂಬ ಚೆನ್ನಾಗಿ ಹೇಳಬೇಕು ಅಂತಂದರೆ ವಿಚ್ಛೇದ ಅಂತ ಬಳಸಿದ್ದಾರೆ. ಅದು 49ನೇ ಸೂತ್ರದಲ್ಲಿ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸೋರ್ಗತಿ ವಿಚ್ಛೇದ, ಅಂದರೆ ಶ್ವಾಸ ಪ್ರಶ್ವಾಸವನ್ನು ವಿಚ್ಛೇದಿಸೋದು ಅಂದರೆ ಸಾಮಾನ್ಯ ಗತಿಯನ್ನು ಬಿಟ್ಟು, ಸಾಮಾನ್ಯ ಗತಿ ಅಂದರೆ ವಾಯುಪ್ರಾಣಿ ಅಂತ ಹೇಳ್ಬೋದು. ಅದು ಸಹಜವಾಗಿ ರೂಢಿಯಾಗಿರ್ತದೆ, ಎಲ್ಲರೂ ಉಸಿರಾಟ ಮಾಡೇ ಮಾಡ್ತಾರೆ. ಪ್ರತಿಯೊಂದು ಜೀವವು ಬದುಕಬೇಕಾದ್ರೆ ಉಸಿರಾಟ ಮಾಡಬೇಕು. ಬೇರೆ ಯಾವ ಪ್ರಾಣಿಗಳು ಕೂಡ ನಿಲ್ಲಿಸೋದು ಗೊತ್ತಾಗಲ್ಲ. ಆದರೆ ಕೆಲವು ಸಾರಿ ನಾವು ಗಮನಿಸಬಹುದು, ಹಸುಗಳು ಮತ್ತು ಎತ್ತುಗಳು ಕೆಲವು ಸಾರಿ ಸ್ವಲ್ಪ ಹೊತ್ತು ನಿಲ್ಲಿಸಿ ದೀರ್ಘವಾಗಿ ಬಿಡೋದನ್ನು ನಾವು ಗಮನಿಸ್ಬೋದು. ಅವು ಬಾಯಿ ಮೂಲಕನೂ ಬಿಡ್ತವೆ ಮತ್ತು ಮೂಗಿನ ಮೂಲಕನೂ ಬಿಡೋದನ್ನು ನಾನು ಗಮನಿಸಿದ್ದೀನಿ. ಆದರೆ ಅವಕ್ಕೇನು ಗೊತ್ತಿಲ್ಲ, ಅದು ಪ್ರಾಣಾಯಾಮ ಇದೇನು ನಿಲ್ಲಿಸ್ಬೇಕು ಹಾಗೆ ಗೊತ್ತಿಲ್ಲ. ಆದರೆ ನಿಲ್ಲಿಸೋದು ಪ್ರಕೃತಿ ದತ್ತವಾಗಿ ಇದೆ. ಮನುಷ್ಯ ಏನು ಕಲ್ತ್ಕೊಂಡಿದ್ದಾನೆ ಯೋಗವನ್ನು ಹೆಚ್ಚಾಗಿ ಪ್ರಕೃತಿಯಿಂದನೇ ಕಲ್ತಿರೋದು. ಆದರೆ ಪ್ರಾಣಾಯಾಮದ ವಿಷಯದಲ್ಲಿ ಬಂದಾಗ ಪ್ರಾಣಾಯಾಮವನ್ನು ತಾನೇ ಪ್ರಯೋಗ ಮಾಡಿ ಕಲ್ತ್ಕೊಂಡ ಅಂತ ಅನಿಸುತ್ತೆ. ಆಸನಗಳನ್ನು ಕಲ್ತ್ಕೊಂಡಿರೋದು ಪ್ರಕೃತಿಯಿಂದನೇ, ಗೊತ್ತಾಗುತ್ತೆ ಅದು ನಿಮಗೆ. ಅನೇಕ ಆಸನಗಳು ಪ್ರಾಣಿಗಳ ಹೆಸರಿನಲ್ಲೇ ಇದೆ. ಈ ಪ್ರಾಣಾಯಾಮ ಪದ್ಧತಿ ಮತ್ತು ಉಸಿರನ್ನು ನಿಲ್ಲಿಸೋದು ಕುಂಭಕ ಅಥವಾ ಸ್ತಂಭನ ಅಂತ ಏನಿದೆಯಲ್ಲ, ಇದನ್ನು ಮನುಷ್ಯ ಋಷಿ ಕಂಡುಹಿಡಿದ. ಅದರಲ್ಲಿ ಬಹಳ ವಿಶೇಷವಾಗಿ ನಿನ್ನೆ ಮೋದಿಯವರು ಕೂಡ ಅವರ ಹೆಸರು ತಗೊಂಡ್ರು. ಸ್ವಾಮಿ ವಿವೇಕಾನಂದರ, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ಅಂದರೆ ಬಂಗಾಳದ ಭೂಮಿಯಲ್ಲಿ ಹುಟ್ಟಿದಂಥವ್ರ ಬಗ್ಗೆ ಹೇಳುವಾಗ ಲಹರಿ ಮಹಾಶಯರ ಹೆಸರು ತಗೊಂಡ್ರು. ಅದು ಬಹಳ ವಿಶೇಷ. ಲಹರಿ ಮಹಾಶಯರು ಅಂದರೆ ಶ್ಯಾಮಚರಣ ಲಹರಿ ಅಂತ ಅವರ ಹೆಸರು, ಪೂರ್ಣ ಹೆಸರು. ಲಹರಿ ಅನ್ನೋದು ವಂಶದ ಹೆಸರು. ಅವರು ಯುಕ್ತೇಶ್ವರರು ಅಂತ ಅವ್ರ ಶಿಷ್ಯರು ಪರಮಹಂಸ ಯೋಗಾನಂದರು. ಪರಮಹಂಸ ಯೋಗಾನಂದರು ಅದ್ಭುತವಾದಂತಹ ಒಂದು ಸಂಗತಿಯನ್ನು ಅವರು ಹೇಳ್ತಾರೆ ಪ್ರಾಣಾಯಾಮದ ಬಗ್ಗೆ ಹೇಳುವಾಗ. ಅವರು ಕೊಟ್ಟಂತಹ ಯೋಗ ಕ್ರಿಯಾಯೋಗ ಅಂತ ಹೇಳ್ತಾರೆ ಲಹರಿ ಮಹಾಶಯರು. ಲಹರಿ ಮಹಾಶಯರಿಗೆ ಬಾಬಾಜಿ ಅಂತ ಹೇಳ್ತಾರೆ. ಲಹರಿ ಮಹಾಶಯ ಗುರುಗಳನ್ನ ಶಿವಬಾಬಾ, ತ್ರಯಂಬಕ ಬಾಬಾ, ಹೀಗೆಲ್ಲ ಅವ್ರಿಗೆ ಹೆಸರು ಹೇಳ್ತಾರೆ. ಬಾಬಾಜಿ ಅಂತ ಕರೀತಾರೆ. ಅವತಾರ ಬಾಬಾ ಅಂತಲೂ ಕೂಡ ಕರೀತಾರೆ ಅವ್ರಿಗೆ. ಅಲ್ಲಿ ಒಂದು ಸಂಗತಿಯನ್ನು ಅವ್ರು ಹೇಳ್ತಾರೆ, ಈ ಕುಂಭಕ ಮಾಡಿದಾಗ ಅಥವಾ ಉಸಿರನ್ನು ಕ್ರಮಬದ್ಧವಾಗಿ ಉಸಿರಾಟ ಮಾಡುವಾಗ ಅದಕ್ಕೆ ಧ್ಯಾನ, ಅವರು ಮೊದಲು ಧ್ಯಾನದ ಬಗ್ಗೆ ಹೇಳೋದೇ ಇಲ್ಲ. ಅವರು ಧ್ಯಾನ ಅನ್ನುವಂಥದ್ದು ಆಮೇಲೆ ತನ್ನಿಂದ ತಾನೇ ಸಿದ್ಧಿಸುತ್ತದೆ. ಪ್ರಾಣಾಯಾಮ ಸಿದ್ಧಿ ಆದಾಗ ತನ್ನಿಂದ ತಾನೇ ಸಿದ್ಧಿ ಆಗುತ್ತೆ. ಧ್ಯಾನಕ್ಕೆ ತುಂಬ ಕಷ್ಟಪಡೋ ಅಗತ್ಯ ಇಲ್ಲ. ಆದರೆ ಪ್ರಾಣಾಯಾಮದ ವಿಷಯ ಬಂದಾಗ ಅವರು ಕ್ರಿಯಾಯೋಗ ಅಂತ ಬಳಸಿದ್ದಾರೆ. ಒಟ್ಟು ಪ್ರಾಣಾಯಾಮದ ಪ್ರಕ್ರಿಯೆಗೆ ಕ್ರಿಯಾಯೋಗ, ಕೆಲವು ಆಸನಗಳು ಇರ್ತವೆ ಅದರಲ್ಲಿ. ನಾನು ಕ್ರಿಯಾಯೋಗನ ಕಲ್ತಿಲ್ಲ, ಅಂದರೆ ಕ್ರಿಯಾಯೋಗ ದೀಕ್ಷೆ ತಗೊಂಡಿಲ್ಲ ಮತ್ತು ಕ್ರಿಯಾಯೋಗನ ಕಲ್ತಿಲ್ಲ. ಆದರೆ ಅವರ ಪುಸ್ತಕವನ್ನು ನಾನು ಬಹಳ ಸಾರಿ ಅಧ್ಯಯನ ಮಾಡಿದ್ದೀನಿ, ಅಂದರೆ ಕೇಳಿಸ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ಅಂದರೆ ಅದು ನನ್ನ ಸಾಧನೆಗೆ ಟೆಕ್ಸ್ಟ್ ಬುಕ್ ಇದ್ದ ಹಾಗೆ. ಯೋಗಿ ಆತ್ಮಕತೆ, ಅದರಲ್ಲಿ 2 ಅಧ್ಯಾಯಗಳು ಅಥವಾ 3 ಅಧ್ಯಾಯಗಳು ಬರುತ್ತೆ. ಒಂದು ಕ್ರಿಯಾಯೋಗ ಅಂತ ಬರುತ್ತೆ, ಇನ್ನೊಂದು 49ನೆಯ ಅಧ್ಯಾಯ, ಅದರಲ್ಲೂ ಬಹಳ ಚೆನ್ನಾಗಿ ಹೇಳ್ತಾರೆ ಪ್ರಾಣಾಯಾಮದ ಬಗ್ಗೆ. ಮತ್ತು
ಅವರು ದೀಕ್ಷಾ ತೆಗೆದುಕೊಂಡಂತಹ ಪ್ರಸಂಗ, ಸನ್ಯಾಸ ದೀಕ್ಷೆ ತೆಗೆದುಕೊಂಡಾಗ ಅದರಲ್ಲೂ ಕೂಡ ಪ್ರಾಣಾಯಾಮದ ಬಗ್ಗೆ ತುಂಬ ವಿಸ್ತಾರವಾಗಿ 24ನೇ ಅಧ್ಯಾಯ ಅಂತ ಕಾಣುತ್ತೆ, ಅದು ಬಹಳ ವಿವರವಾಗಿ ಮಾತಾಡ್ತಾರೆ. ಮಾತನಾಡುವ ಸಂದರ್ಭದಲ್ಲಿ ಒಂದು ಪ್ರಸಂಗವನ್ನೇ ಹೇಳ್ತಾರೆ ಅವರು. ಅದು ನಾವೆಲ್ಲರೂ ಗಮನಿಸಬೇಕಾದ್ದು, ಬಹಳ ಜನ ಗಮನಿಸದೇ ಇರ್ತಕ್ಕಂಥದ್ದು. ಪ್ರಾಣಾಯಾಮ ಮಾಡೋರು ಅದನ್ನ ಅವರು ಕೂಡ, ಅಂದರೆ ಪರಮಹಂಸ ಯೋಗ ಪೀಠದವರು ಮತ್ತು ಕ್ರಿಯಾಯೋಗ ಸಾಧಕರು ಗಮನಿಸಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಬೇರೆಯವರಿಂದ ನಾನು ಆ ಸಂಗತಿಯನ್ನು ಯಾರ ಬಾಯಿಂದ ಕೇಳಿಲ್ಲ, ಆ ಪುಸ್ತಕದಲ್ಲಿ ಅಷ್ಟೇ ಓದಿರೋದು. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಸ್ತಂಭನ ಮಾಡಿದಾಗ, ಅಂದರೆ ಕ್ರಮಬದ್ಧವಾಗಿ ನಿಲ್ಲಿಸಿ ಬೆನ್ನು ಮೂಳೆಯ ಸುತ್ತ, ಅಂದರೆ ಮೇಲೆ ಕೆಳಗೆ ಒಂದು ಅರ್ಧ ನಿಮಿಷಗಳ ಕಾಲ ನಾವು ಉಸಿರನ್ನು ನಿಲ್ಲಿಸಿದರೆ, ಅಂದರೆ ಅದೇನು ಸುತ್ತ ಹಾಕುತ್ತೆ ಅಂತ, ಒಂದು ಸುತ್ತು ಅಂತ ಬಳಸ್ತಾರೆ ಅವರು, ಒಂದು ಸುತ್ತ ಹಾಕುತ್ತೆ. ಆವಾಗ 1 ವರ್ಷದ ಆಯುಷ್ಯ, ಅಂದರೆ ಈ ಏನು ಸಾಧನೆಗೆ ಇರತಕ್ಕಂಥದ್ದು, ಅದು ಈ ಸಾಧಕನಿಗೆ ಅವ್ರು ಹೇಳೋ ಪ್ರಕಾರ ತುಂಬ ವರ್ಷಗಳು ಬೇಕಾಗುತ್ತೆ ಪರಮಾತ್ಮನನ್ನ ಬೆರೆಯೋದಕ್ಕೆ, ಮಾನವ ಜನ್ಮವನ್ನು ಕಡೆ ಮಾಡಿಕೊಂಡು ಮೋಕ್ಷ ಪಡೆಯೋದಕ್ಕೆ ತುಂಬ ಜನ್ಮಗಳು ಬೇಕಾಗುತ್ತೆ. ಅದರಲ್ಲಿ ನೀವು ಈ ಥರ ಪ್ರಾಣಾಯಾಮ ಮಾಡುವಾಗ, ಧ್ಯಾನ ಮಾಡುವಾಗ ನಿಲ್ಲಿಸೋದ್ರಿಂದ, ಅರ್ಧ ನಿಮಿಷ ನಿಲ್ಲಿಸೋದ್ರಿಂದ ನಿಮಗೆ 1 ವರ್ಷದ ದೀರ್ಘ ಕಾಲ ಕಡಿಮೆ ಆಗತ್ತೆ, 1 ವರ್ಷ ಕಡಿಮೆ ಆಗತ್ತೆ, ಪರಮಾತ್ಮನಿಗೂ ನಿಮಗೂ ದೂರ ಕಡಿಮೆ ಆಗತ್ತೆ ಅಂತ ಅವ್ರು ಹೇಳೋದು. ಅಂದರೆ ಇದರ ಅರ್ಥ, ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ ಸಾಧನೆ ಮಾಡುವಾಗ. ಪ್ರಾಣಾಯಾಮ ಮಾಡೋದಂದ್ರೆ ಸುಮ್ಮನೆ ಜಡವಾದ ಪ್ರಾಣಾಯಾಮ ಅಲ್ಲ. ಕುಂಭಕ ಅನ್ನುವಂಥದ್ದು ಸುಮ್ಮನೆ ಒಂದು ಕೇವಲ ಜಡವಾದ ಸಂಖ್ಯೆ ಅಲ್ಲ, ಅಥವಾ ಏನೋ ದೀರ್ಘಕಾಲ ನಿಲ್ಲಿಸಿ ಏನೋ ಸಿದ್ಧಿ ಪಡ್ಕೊಂಡು ಅಥವಾ ಬೇರೆಯವ್ರಿಗೆ ತೋರಿಸೋದು. ಬಹಳ ಜನ ಸಾಧಕರು ತಪ್ಪು ಮಾಡೋದೇನು ಅಂದರೆ, ಒಬ್ಬ ಸಾಧನೆ ಮಾಡುವಾಗ ಸ್ವಲ್ಪ ಏನಾದರೂ ಸಿಕ್ತಪ್ಪ ಅಂದರೆ ಅದನ್ನು ಯಾರೋ ಪಕ್ಕದ ಸಾಧಕನ ಹತ್ರ ಹಂಚ್ಕೊಂಡ್ಬಿಡ್ತಾನೆ. ಹಾಗೆ ಸಾಧಕರು ಹಂಚ್ಕೊಳ್ಳೋದಕ್ಕಿಂತ ಗುರುಗಳ ಸಹಾಯ ತಗೋಬೇಕು. ಅದಕ್ಕೆ ನೀವು ಸಮಾನ ವಯಸ್ಕರ ಹಂಚ್ಕೊಳಕ್ಕೆ ಹೋದ್ರಿ ಅಥವಾ ಸ್ನೇಹಿತರು ಹಂಚ್ಕೊಳಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ, ಅವನು ನಿಮ್ಮ ಸಾಧನೆಯೇ ಬಿಡಿಸ್ಬೋದು, ಅದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡಿ ಸಾಧನೆಯೇ ಬಿಡಿಸ್ಬೋದು. ಆದ್ದರಿಂದ ಸಾಧನೆ ಬಗ್ಗೆ ಹಂಚ್ಕೊಳ್ಳುವಾಗ ಯಾರ ಹತ್ರ ಹಂಚ್ಕೋಬೇಕು ನಾವು ಅಂದರೆ, ಅವ್ರಿಗೆ ಸ್ವಲ್ಪನಾದರೂ ಅದರಲ್ಲಿ ಆಸಕ್ತಿ ಇರಬೇಕು, ಪ್ರೀತಿ ಇರಬೇಕು, ಖುಷಿ ಇರಬೇಕು. ಇಲ್ಲದೆ ಹೋದರೆ ಅವ್ರು ನಿಮ್ಮನ್ನು ಪ್ರಾಣಾಯಾಮ ಮಾಡೋದ್ರಿಂದನೇ, ಧ್ಯಾನ ಮಾಡೋದ್ರಿಂದ ಬಿಡಿಸ್ಬಿಡ್ಬೋದು. ಎಲ್ಲ ಸ್ನೇಹಿತರ ಮುಂದೆ ಒಂದು ಸ್ವಲ್ಪ ನಿಮಗೆ ಆದ ಆನಂದವನ್ನು ಅಥವಾ ಬೇರೆ ಅನುಭವಗಳನ್ನು ಹಂಚ್ಕೊಳಕ್ಕೆ ಹೋದಾಗ ಅವ್ರು ಹೆದರಿಸ್ಬೋದು ನಿಮಗೆ. ಓ, ಇವೆಲ್ಲ ಮಾಡಕ್ಕೆ ಹೋಗಿ ಮತ್ತೇನಾರು ಮಾಡ್ಕೊಂಡಿಯಾ, ನೀನೇನಾರು ತೊಂದರೆ ಮಾಡ್ಕೊಂಡಿಯಾ ಅಂತ ಹೇಳ್ಬೋದು. ಅದಕ್ಕೆ ಯಾವಾಗಲೂ ಹಂಚಿಕೊಳ್ಳೋದು ಅಂದರೆ ಆಸಕ್ತರ ಹತ್ರ ಹಂಚಿಕೊಳ್ಳೋದು. ಜೊತೆಗೆ ಅವರು ಮಾರ್ಗದರ್ಶನ ಮಾಡೋ ಗುರುಗಳಿದ್ರಂತೂ ಒಳ್ಳೆಯದೇ, ನಮಗೆ ಹೇಳಿಕೊಟ್ಟು ಮಾರ್ಗದರ್ಶನ ಮಾಡುವಂತಕ್ಕಂಥ ಗುರುಗಳು. ಇಲ್ಲ ಅಂದರೆ ನಾವು ಹೇಗೆ ಮುಂದುವರಿಸಬೇಕು, ಪುಸ್ತಕಗಳ ಸಹಾಯ ತಗೋಬೋದು. ಅಂದರೆ ಪುಸ್ತಕಗಳ ಸಹಾಯ ಅಂದರೆ ಒಮ್ಮೆಗೆ ತಗೊಳ್ಳೋದಲ್ಲ, ತುಂಬ ಸಾರಿ ಅಧ್ಯಯನ ಮಾಡಿ ಅನುಭವ ಪಟ್ಕೊಂಡಾಗ ನೀವು ಅದರ ಸಹಾಯ ತಗೊಂಡು ನಿಮ್ಮ ಪ್ರಗತಿಯನ್ನು ಅದರಲ್ಲಿ ಕನ್ನಡಿ ಹಾಗೆ ನೋಡ್ಕೋಬೋದು, ವಿಶ್ಲೇಷಣೆ ಮಾಡ್ಕೋಬೋದು. ಹಾಗೆ ಮಾಡ್ಕೊಳ್ತಾ ಪ್ರಾಣಾಯಾಮವನ್ನು ಮುಂದುವರಿಸ್ಕೊಂಡು ಹೋದರೆ ನಿಮಗೆ ಅನೇಕ ಅನುಭವಗಳಾಗ್ತವೆ. ಇಲ್ಲಿ ಋಷಿಗಳು ಪ್ರಾಣಾಯಾಮವನ್ನು ಕಂಡುಹಿಡಿದಿರೋ ಮುಖ್ಯ ಉದ್ದೇಶ, ಅವ್ರು ಹೇಳೋದು, ಈ ಜಗತ್ತಿನ ಎಲ್ಲ ನಿಯಮಗಳು, ಅವು ಯಾವಕ್ಕೂ ಅಥವಾ ಬಂಧನಗಳು, ವಿಧಿ, ಇವೆಲ್ಲವನ್ನೂ ಒಂದು ಪಕ್ಕಕ್ಕಿಟ್ಟು ಪರಮಾತ್ಮನ ಕೃಪೆ ಅಂತ ಹೇಳಿ ಮಾಡಿಕೊಂಡು, ನೀನು ಮತ್ತು ಪರಮಾತ್ಮ, ಸಾಧಕ ಮತ್ತು ದೇವರು, ಇವರ ನಡುವೆ ಕೊಂಡಿಯಾಗಿ, ಅಥವಾ ದೇಹ ಮತ್ತು ಆತ್ಮ ಇವರುಗಳ ನಡುವೆ ಕೊಂಡಿಯಾಗಿ ಅದು ಮುಂದುವರಿಸ್ಕೊಂಡು ಬಂದು ನೀನು ಕಡೆಗೆ ಮುಕ್ತನಾಗ್ತಕ್ಕಂತಹ ಅದ್ಭುತ ಒಂದು ಮಾರ್ಗ ಇದು ಪ್ರಾಣಾಯಾಮದ ಮಾರ್ಗ, ಅಥವಾ ಕ್ರಿಯಾಯೋಗದ ಮಾರ್ಗ, ಅಥವಾ ಶಿವಯೋಗದ ಮಾರ್ಗ. ಅಲ್ಲಿ ವಾಯುಪ್ರಾಣಿಯನ್ನು ಕೊಂದು
ಲಿಂಗ ಪ್ರಾಣಿಯನ್ನಾಗಿ ಮಾಡೋದನ್ನು ಇದೇನೆ. ವಿಚ್ಛೇದ ಮಾಡಿ ಸಾಮಾನ್ಯ ಉಸಿರಾಟವನ್ನು ಕಡಿಮೆ ಮಾಡ್ಕೊಂಡು ಬಿಟ್ಟು ದೀರ್ಘ ಉಸಿರಾಟವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಪ್ರಾಣಾಯಾಮವನ್ನು ಮಾಡ್ತಾ ಮಾಡ್ತಾ ಪ್ರಾಣಲಿಂಗಿ ಭಾವಲಿಂಗ ಸಾಕ್ಷಾತ್ಕಾರ ಮಾಡಿಕೊಂಡು ಉದ್ಧಾರ ಆಗ್ತಕ್ಕಂಥದ್ದು, ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸ್ತಕ್ಕಂಥದ್ದನ್ನು ಹೇಳ್ತಾರೆ. ಇದು ಅಷ್ಟು ಅದ್ಭುತವಾದಂತಹ ಮಾರ್ಗ ಇದು. ಆದರೆ ಬಹಳ ಜನ ದೊಡ್ಡ ದೊಡ್ಡ ಸಾಧಕರು ಅನ್ನಿಸ್ಕೊಂಡವರು ಕೂಡ ಪ್ರಾಣಾಯಾಮವನ್ನು ಸುಮ್ಮನೆ ಸ್ವಲ್ಪ ಮಾಡಿ ಧ್ಯಾನ ಮಾಡಕ್ಕೆ ಹೋಗಿ ನಿದ್ದೆಗೆ ಬಲಿಯಾಗಿರ್ತಕ್ಕಂಥದ್ದನ್ನು ಕಾಣ್ತೇವೆ. ನಿದ್ದೆ ಮಾಡುವಂಥದ್ದು ಧ್ಯಾನ ಅಲ್ಲ, ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದು. ಅದಕ್ಕೆ ಪ್ರಾಣಾಯಾಮವನ್ನು ನಾವು ಸರಿಯಾಗಿ ಕಲ್ತ್ಕೊಂಡು ಅದರಲ್ಲಿ ನಮ್ಮ ದೌರ್ಬಲ್ಯಗಳನ್ನು ನೀಗಿ ಆನಂದವನ್ನು ಪಡೆಯುವ ಮಾರ್ಗವನ್ನು ಹುಡುಕೊಳ್ಬೇಕು. ಇದು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.